राधा 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 ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಏನಂದರೆ ಭಗವದ್ಗೀತೆಯ 5ನೇ ಮತ್ತು 6ನೇ ಶ್ಲೋಕಗಳನ್ನು ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚಿಸೋಣ. ಇವತ್ತಿನ ದಿನ ಕೃಷ್ಣನ ಒಂದು ಜಪ ಮಾಡಿದ ನಂತರ ನಾವು 5ನೇ ಮತ್ತು 6ನೇ ಶ್ಲೋಕಕ್ಕೆ ಹೆಜ್ಜೆ ಇಡೋಣ. ಶ್ರೀ ಕೃಷ್ಣನ ಒಂದು ಶ್ಲೋಕ ಹೇಳಿ ಮುಂದಿನ ಹೆಜ್ಜೆಗೆ ಹೋಗೋಣ. ಒಂದು ಕೃಷ್ಣನ ಶ್ಲೋಕ. ಓಂ ಕೃಷ್ಣಾಯ ವಾಸುದೇವಾಯೇ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯೇ ಗೋವಿಂದಾಯೇ ನಮೋ ನಮಃ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ 11 ಬಾರಿ ಜಪ ಮಾಡಿ. ಯಾಕೆಂದರೆ ಈ ಶ್ಲೋಕದ ಪವರ್ ದಿನನಿತ್ಯವಾಗಿ ನಿಮ್ಮ ಜೀವನದಲ್ಲಿ ಇರುತ್ತೆ. ದಿನನಿತ್ಯವಾಗಿ 11 ಬಾರಿ ನೀವು ಜಪ ಮಾಡಿದರೆ ನಿಮ್ಮ ಕಾರ್ಯಸಿದ್ಧಿಯಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಬಂದರೆ ಅದನ್ನು ತಡೆ ಇಡುತ್ತೆ. ಅದಕ್ಕೆ ನೀವು ದಿನನಿತ್ಯವಾಗಿ ಈ ಶ್ಲೋಕವನ್ನು ಜಪ ಮಾಡಿ. ನಿಮಗೆ ನಿರಂತರವಾಗಿ ಜಪ ಮಾಡಿದರೆ ನಿಮ್ಮ ಏನಾದರೂ ಕಷ್ಟಗಳು ಏನಾದ್ರು ಇದ್ದರೆ ಬೇಗನೆ ಪರಿಹಾರ ಆಗುತ್ತೆ. ಮತ್ತು ಇವತ್ತಿನ 5ನೇ ಶ್ಲೋಕ ಏನಂದರೆ ಗುರುನಾಥ ತ್ವಃ ಹೇ ಮಾ ಭಾವನ್ ಮಹಾನುಭಾವನ ಶ್ರೇಯೋ ಭಕ್ತುಂ ಭಗೀಕ್ಷ್ಯಂ ಮಹೈಪ್ಯಂ ಲೋಕೆ ಹತ್ವತ್ಕಾಮ ಸುತ್ತಂ ಗುರು ನೀ ವಯಂ. ಇದು ಭೌಜ್ಞಾನಿಕ ಭಗವಾನ್ ರುದ್ರಗ ದ್ವಯನ್. ಇದರ ಅರ್ಥ ಏನಂದರೆ, ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಈಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವುದವರು ಅವರ ಹಿರಿಯರು ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಡುತ್ತದೆ. ಇದರ ಅರ್ಥ ಏನಂದರೆ, ನಾವು ದಿನನಿತ್ಯವಾಗಿ ಗುರು ಹಿರಿಯರನ್ನು ಪ್ರೀತಿಸಬೇಕು, ಅವರನ್ನು ಗೌರವಿಸಬೇಕು. ಯಾಕೆ ಅಂದರೆ ಇವತ್ತಿನ ದಿನಗಳಲ್ಲಿ ಗುರುಗಳು ಇಲ್ಲದೆ ಏನೂ ಇಲ್ಲ. ಅವರು ಕಲಿಸಿಕೊಟ್ಟ ಪಾಠವೇ ನಮ್ಮ ಜೀವನದ ಒಂದು ಭಾಗವಾಗಿರುತ್ತೆ. ಅದಕ್ಕೆ ನಾವು ದಿನನಿತ್ಯವಾಗಿ ಗುರುಗಳನ್ನು ಅವ್ರನ್ನ ಜಪ ಮಾಡಬೇಕು, ಗುರುಗಳನ್ನು ಗೌರವಿಸಬೇಕು. ನಾವೆಷ್ಟೇ ಎತ್ತರಕ್ಕೆ ಬೆಳೆದ್ರು ಆ ಗುರುಗಳನ್ನು ನಾವು ಯಾವತ್ತಿಗೂ ಮರಿಬಾರದು ಅಂತ ಇವತ್ತಿನ ದಿನ. ಮತ್ತು 5ನೇ ಶ್ಲೋಕದಲ್ಲಿ ಅವರು ಭಾವಪೂರ್ಣವಾಗಿ ಹೇಳ್ತಾರೆ, ಗುರುವರಿಗೆ ಕೊಲ್ಲೋಕ್ಕಿಂತ ಭಿಕ್ಷೆ ಬಿಡಿ ತಿನ್ನುವುದೇ ನಮಗೆ ಲೇಸು ಅಂತ ಹೇಳ್ತಾರೆ. ಯಾಕೆಂದರೆ ಗುರುಗಳು ಅವರಿಗೆ ಒಂದು ತಂದೆ ತಾಯಿ ಆಗಲಿ ಅವರ ದೊಡ್ಡ ಒಂದು ಬೆನ್ನು ಎಲುಬಾಗಿ ನಿಂತಿರೋದು ಮಾತ್ರ ಗುರುಗಳು. ಅದಕ್ಕೆ ನಾವು ಗುರುಗಳನ್ನು ಗೌರವಿಸಬೇಕು. ಅವ್ರನ್ನ ಏನೋ ಅಂದಿದ್ದಾರೆ ಅಂತ ಕೊಲ್ಲೋಕೆ ನೋಡಬಾರ್ದು, ಅವರು ಏನೋ ಅಂದಿದ್ದಾರಂತ ನಾವೇನು ಮಾಡಬಾರ್ದು ಅಂತ ಒಂದು 5ನೇ ಶ್ಲೋಕದಲ್ಲಿ ಕೃಷ್ಣನಿಗೆ ಗುರುಗಳಿಗೆ ಯಾವ ಥರ ಹಿಂಸೆ ಮಾಡಬಾರ್ದು, ಗುರುಗಳಿಗೆ ಯಾವ ಥರ ಗೌರವ ಕೊಡಬೇಕಂತ 5ನೇ ಶ್ಲೋಕದಲ್ಲಿ ಸಂಪೂರ್ಣವಾಗಿ ಹೇಳಿದ್ದಾರೆ. ಮತ್ತು 6ನೇ ಶ್ಲೋಕ, ನ ಚೈತದ ವಿದ್ಮಂ ಕಥ ನರ್ವನೋ ಗಿರಿಯೋ ಯದಾವ ಕ್ಷಯಂ ಯದೀವಾನೋ ಜಯತಂ ಯನೇವ ಅತ್ವನ್ ಜಿಜೀವಶ್ಯಮಸ್ ತೇಜಸ್ತಂ ಪ್ರಮುಖೆ ದಾರಷ್ಟಂ. ಇದರ ಅರ್ಥ ಏನಂದರೆ, ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯುವುದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದರೂ ರಣರಂಗಣದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಅಂದರೆ ನಾವು ದುಷ್ಟ ಮಕ್ಕಳಿಗೆ ಕೊಂದು ನಾವು ಜೀವಿಸೋದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಅವರು ನಮ್ಮ ರಣರಂಗಣದಲ್ಲಿ ಬಂದು ಯುದ್ಧಕ್ಕೆ ನಿಂತಿದ್ದಾರೆ. ಅದಕ್ಕೆ ಅವ್ರಿಗೆ ಕೊಂದು ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರು ನಮಗೆ ಈ ಥರ ಕೊಂದು ಆಸೆ ಇಲ್ಲ ಬದುಕೋಕೆ,
ಅಂತ ಹೇಳ್ತಾರೆ. ಮತ್ತು ಪೂರ್ಣವಾಗಿ ಯುದ್ಧ ಮಾಡೋದು ಕ್ಷತ್ರಿಯ ಕರ್ತವ್ಯವಾದರೂ ಯುದ್ಧ ಮಾಡಿ ಅಗತ್ಯವಾದ ಹಿಂಸೆಗಳಿಗೆ ಸಾಧ್ಯತೆಗೆ ಎಡ ಕೊಡಬೇಕೇ ಅಥವಾ ಯುದ್ಧ ಮಾಡದೆ ಭಿಕ್ಷೆ ಬೇಡಿ ಬದುಕಬೇಕೆ ಎಂಬ ಅರ್ಜುನನಿಗೆ ತಿಳಿಯಿತು. ಆದರೆ ಅರ್ಜುನ ಏನು ಮಾಡ್ತಾನೆ, ನಾವು ಇದೆಲ್ಲ ಮಾಡೋಕ್ಕಿಂತ ಭಿಕ್ಷೆ ಬೇಡಿ ತಿನ್ನುವುದೇ ಲೇಸು ಅಂತ ಹೇಳ್ತಾನೆ. ಅವನು ಶತ್ರುಗಳನ್ನು ಜಯಿಸದಿದ್ದಲ್ಲಿ ಜೀವನ ನಿರ್ವಹಣೆಗಾಗಿ ಭಿಕ್ಷೆ ಕೃತ್ಯದೊಂದಿಗೆ ಮಾರ್ಗ ವಿಜಯ ಬಯಸುವವರೆಲ್ಲ ಎಲ್ಲ ಅವರ ಉದ್ದೇಶ ಸಮರ್ಥನೆಯಾಗಿದ್ದರು. ಧೃತರಾಷ್ಟ್ರನ ಮಕ್ಕಳು ಯುದ್ಧ ಸತ್ತರೆ ವಿಜಯವು ಒಂದು ಬಗೆಯ ಸೋಲೆ. ಅರ್ಜುನನ ಈ ಎಲ್ಲ ಅಂಶಗಳು ಅವನ ಭಗವಂತನ ಶ್ರೇಷ್ಠ ಭಕ್ತ ಮಾತ್ರವಲ್ಲ, ಅವನು ತಿಳುವಳಿಕೆಯುಳ್ಳವನು ಮತ್ತು ಅವನು ತನ್ನ ಮನಸ್ಸು ಹಾಗೂ ಇಂದ್ರಿಯಗಳ ಮೇಲೆ ವಿಶೇಷ ನಿಯಂತ್ರಣಗಳು ಉಳ್ಳವನು ಎಂಬುದನ್ನು ತೋರಿಸುವುದು. ಅವನು ರಾಜ್ಯ ವಂಶದಲ್ಲಿ ಜನಿಸಿದ್ದರೂ ಭಿಕ್ಷೆ ಬೇಡಿ ಬದುಕಲು ಸಿದ್ಧನಾಗುವುದು ನಿಲ್ಪತ್ತೆಯ ಆಗಿರುತ್ತೆ. ಅಂದರೆ ಅವನು ದೊಡ್ಡ ಕ್ಷತ್ರಿಯದಲ್ಲಿ ಹುಟ್ಟಿದರೂ ಕೂಡ ಅವನು ಬದುಕಬೇಕು, ಜೀವಿಸಬೇಕಂದ್ರೆ ಭಿಕ್ಷೆನೇ ಬೇಡಬೇಕು ಅಂತ ಹೇಳ್ತಾನೆ. ಇವತ್ತಿನ ದಿನಗಳಲ್ಲಿ ಈ ಥರ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಸಂಬಂಧಿಕರುಗಳೇ ಅಂತ ಏನು ಮುಖ್ಯ ಅಲ್ಲ ಅಂತ ಇವ್ರು ಹೇಳ್ತಾರೆ. ಮತ್ತು ಯುದ್ಧ ಮಾಡೋಕೆ ನಿಂತಾಗ ಅರ್ಜುನನಿಗೆ ಇಂದ್ರಿಯಗಳಿಗೆ ಅವರ ಮನಸ್ಸನ್ನು ತಡೆ ಹಿಡೋಕೆ ಆಗಲಿಲ್ಲ. ಅದಕ್ಕಾಗಿ ನಾನು ಭಿಕ್ಷೆ ಬೇಡಿದ್ರೇ ನನಗೆ ನಿರ್ವಹಣೆ ಸಿಗುತ್ತೆ, ನನಗೆ ಯುದ್ಧ ಮಾಡೋಕೆ ಅರ್ಹತೆ ಆಗಲಿಲ್ಲ ಅಂತ ಅವನು ಚಿಕಿತ್ಸೆ ಬೆಳೆಸ್ಕೊತಾನೆ. ಮತ್ತು ಇವತ್ತಿನ ದಿನನಿತ್ಯದಲ್ಲಿ ನಾವು ತಿಳ್ಕೊಳ್ಳುವ ಶ್ಲೋಕಗಳು ಆಗಲಿ ಅದರ ಅರ್ಥಗಳಾಗಲಿ ಸಂಪೂರ್ಣ ನಾವು ತಿಳಿದಿದ್ದೀವಿ. ನಿಮಗೆ ಕರೆಕ್ಟಾಗಿ ತಿಳಿದಿಲ್ಲ ಅಂದರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ, ಇಲ್ಲ ಅಂದರೆ ನನ್ನ ಬೆಲ್ ಬಟನ್ನ ಒತ್ತಿ ನನ್ನ ವಿಡಿಯೋ ಅಪ್ಡೇಟ್ ನಿಮಗೆ ಸಿಗುತ್ತೆ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಜನಗಳಿಗೆ ನಮ್ಮ ಶ್ರೀಮದ್ ಭಗವದ್ಗೀತೆಯನ್ನು ಇನ್ನಷ್ಟು ಜನಕ್ಕೆ ತಿಳಿಸೋಣ, ಅದ್ರ ಬಗ್ಗೆ ಚರ್ಚಿಸೋಣ. ಮತ್ತು ಇವತ್ತಿನ ದಿನಗಳಲ್ಲಿ ಭಗವದ್ಗೀತೆಯನ್ನು ಕುಂತು ಓದೋದಕ್ಕೂ ಈಗ ಟೈಮ್ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವೆಲ್ರಿಗೂ ಅಟ್ಲೀಸ್ಟ್ ಕೇಳೋದಕ್ಕಾಗಲಿ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು 5 ನಿಮಿಷ ಕೇಳೋಕೆ ಆಗಲಿ ಸಿಗುತ್ತೆ. ಅದಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನಷ್ಟು ಜನಗಳಿಗೆ ನಾವು ಭಗವದ್ಗೀತೆಯ ಶ್ಲೋಕಗಳನ್ನು ತಿಳಿಸೋಣ, ಅದ್ರ ಬಗ್ಗೆ ಜೀವನದ ಒಂದು ಮಾರ್ಗ ತೋರಿಸೋಣ ಮತ್ತು ನಾವು ತಿಳ್ಕೊಳ್ಳೋಣ. ಮತ್ತು ಭಗವದ್ಗೀತೆಯನ್ನು ಮುಕ್ತಾಯಗೊಳಿಸಿದ ನಂತರ ಒಂದು ಕೃಷ್ಣನ ಒಂದು ಜಪ ಮಾಡಿ ನಾವು ಭಗವದ್ಗೀತೆಯನ್ನು ಮುಗಿಸೋಣ. ಹರೇ ಕೃಷ್ಣ 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 ಹರೇ ಕೃಷ್ಣ, ಹರೇ ರಾಮ್ 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 ರಾಮ್. ರಾಧೆ 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 ರಾಧೆ. ಈ ಒಂದು ಜಪ ನಮ್ಮ ಮಹಾನ್ ಪ್ರೇಮಾನಂದ್ ಗುರೂಜಿಯವರು ನಮಗೆ ಈ ಜಪ ಮಾಡಿ ನಿಮ್ಮ ಏನಾದರೂ ಸಂಕಷ್ಟಗಳಾಗಲಿ ಎಲ್ಲ ಈಡೇರುತ್ತೆ ಅಂತ ನಮ್ಗೆ ಹೇಳಿದ್ದಾರೆ. ಅವರು ನಮ್ಮ ದೊಡ್ಡ ಗುರುಗಳು, ನಾನು ಎಲ್ಲಿದ್ದರೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಅನ್ನೋ ನನಗೆ ಒಂದು ಭರವಸೆ ಇದೆ. ಪ್ರೇಮಾನಂದ್ ಗುರೂಜಿ ಅವ್ರಿಗೆ ನಾವೆಲ್ಲರಿಗೂ ನಮಸ್ಕರಿಸೋಣ. ಇವತ್ತಿನ ದಿನಗಳಲ್ಲಿ ನಾವು 10 ಶ್ಲೋಕಗಳನ್ನು ತಿಳ್ಕೊಂಡಿದ್ವಿ, ಅದ್ರ ಬಗ್ಗೆ ಚರ್ಚಿಸಿದ್ವಿ. ಓಕೆ ಬಾಯ್. ನಾನು ನಿಮ್ಮ ಕನ್ನಡಿಗ ಯಶ್.